ನಮಸ್ಕಾರ. ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇರತಕ್ಕಂತಹ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಎಸ್.ಟಿ. ಆಫೀಸ್ನಲ್ಲಿ ಒಂದು ಯಾವ ರೀತಿ ಅವ್ಯವಹಾರ ಆಗಿದೆ, ಯಾವ ರೀತಿ ಅನ್ಯಾಯ ಆಗಿದೆ ಅಂತಂದರೆ, ಈ 5ನೇ ತರಗತಿಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು, ಕೋಚಿಂಗ್ ಕಲಿತಕ್ಕಂಥ ವಿದ್ಯಾರ್ಥಿಗಳು ಕಡೇಳ ಗುರುಕುಲ ಸಂಸ್ಥೆಗೆ ಎಕ್ಸಾಮ್ ಬರೆದಿದ್ದಾರೆ. ಇವರೆಲ್ಲ ಕಡೇಳ ಗುರುಕುಲ್ದು ಆ ಎಕ್ಸಾಮಲ್ಲಿ ಸುಮಾರು 36 ಜನಕ್ಕೆ ತೊಗೋಬೇಕಂತೇಳಿ ಆದೇಶ ಇದೆ. ಎಸ್ ಟಿ ಗೊಂಡ ಸಮಾಜದವರಿಗೆ, ಎಸ್.ಟಿ. ಕೋಳಿ ಸಮಾಜದವರಿಗೆ 36 ಜನಕ್ಕೆ ತೊಗೋಬೇಕು ಅಂತೇಳಿ ಒಂದು ಆದೇಶ ಇದೆ. ಇವ್ರು ಏನು ಮಾಡ್ಯಾರ, ಎಸ್.ಟಿ. ಆಫೀಸ್ನಲ್ಲಿ ಎಲ್ಲರಿಗೆ ಸೆಲೆಕ್ಟ್ ಮಾಡಿ 36 ಜನರದ್ದು ಲಿಸ್ಟ್ ಹಚ್ಚಾರ. ಯಾವತ್ತು ಹಚ್ಚಾರಪ್ಪ ಅಂತಂದ್ರೆ 10 ತಾರೀಕು 6ನೇ ಮಹಿನಾ. ಎಲ್ಲಿ ಎಸ್.ಟಿ. ಆಫೀಸಲ್ಲಿ ನಾವೆಲ್ಲ ಹೋಗಿ ನೋಡಿದೆ, 10 ತಾರೀಕು 6ನೇ ಮಹಿನಾ ಹಚ್ಚಾರ. ಆಲ್ರೆಡಿ ಹಚ್ಚಿ ಲಿಸ್ಟ್ ಬಿಡುಗಡೆ ಮಾಡ್ಯಾರ. ನಿಮ್ಮ ಮಕ್ಕಳೆಲ್ಲ ಸೆಲೆಕ್ಟ್ ಆಗಿರಿ ಅಂತ ಹೇಳಿ ಇವ್ರು ಏನು ಮಾಡ್ಯಾರ, ಕಡೇಳ ಗುರುಕುಲ್ ಹೇಳ್ಯಾರ. ಕಡೇಳ ಗುರುಕುಲ್ದವ್ರು ಇವರಿಗೆಲ್ಲ ಫೋನ್ ಹಚ್ಚಿ ಹೇಳ್ಯಾರ, ವೆರಿಫಿಕೇಶನ್ ಹಾಕ್ಯಾರ. ಕಡೇಳ ಗುರುಕುಲ್ದವ್ರು ಇವರಿಗೆಲ್ಲ ಫೋನ್ ಹಚ್ಚಿ ಏನು ಮಾಡ್ಯಾರ ಅಂತಂದ್ರೆ, ಬರ್ರಿ ನಿಮ್ಮ ಮಕ್ಕಳದಕ್ಕೆ ಟಿ ಸಿ ತೊಗೊಂಡು ಬರ್ರಿ, ಟಿ ಸಿ ತೊಗೊಂಡು ಬಂದು ನಮ್ಮಲ್ಲಿ ಅಡ್ಮಿಷನ್ ಮಾಡಿರಿ, ನಿಮ್ಮ ಮಗ ಸೆಲೆಕ್ಟ್ ಆಗಿನ ಅಂತೇಳಿ ಈಗ ಅವ್ರು ಪತ್ರ ಕೊಟ್ಟಾರ. ಏನು, ಕಡೇಳ ಗುರುಕುಲ್ದವ್ರು ಆದೇಶ ಪತ್ರ ಕೊಟ್ಟಾರ. ಟಿ ಸಿ ಎಲ್ಲ ತೊಗೊಂಡು ಬಂದು ನಿಮ್ಮ ಮಗನಿಗೆ ಅಡ್ಮಿಷನ್ ಮಾಡಿರಿ ಅಂತೇಳಿ ಟಿ ಸಿ ತೊಗೊಂಡು ಮತ್ತೆ ಆದೇಶ ಕೊಟ್ಟಾರ. ಇವ್ರು ಏನು ಮಾಡ್ಯಾರ, ಅವ್ರ ಮಕ್ಕಳಿಗೆ ಹೋಗಿ ಅಡ್ಮಿಷನ್ ಮಾಡಿರಿ. ಎಲ್ಲಿ, ಕಡೇಳ ಗುರುಕುಲ್ದಾಗ. ಇದು 5 ರೂಪಾಯಿದು ಅಡ್ಮಿಷನ್ ಮಾಡಿದ ಕಾಪಿ ಅದ, ಮತ್ತು 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕೊಟ್ಟಿದ್ದು ಕಾಪಿ ಅದ. ಇಲ್ಲಿ ಕಡೇಳ ಗುರುಕುಲ್ದಾಗ. ಇವ್ರು ಎಷ್ಟು ತಾರೀಕು ಕರೆದಾರಪ್ಪ ಅಂದ್ರೆ 18 ತಾರೀಕು ಕರೆದಾರೆ. ಯಾರಿಗೆ, ಎಲ್ಲ ಪೇರೆಂಟ್ಸ್ಗಳಿಗೆ, ನಿಮ್ಮ ಮಕ್ಕಳು ಸೆಲೆಕ್ಟ್ ಆಗ್ಯಾರಿ, ಬಂದು ಅಡ್ಮಿಷನ್ ಮಾಡಿರಿ ಅಂತ ಹೇಳಿ. ಆದ್ರೆ ಒಂದು 4-5 ದಿವಸ ಇವ್ರ ಮಕ್ಕಳು ಅಡ್ಮಿಷನ್ ಮಾಡಿ ಬಂದು 4-5 ದಿವಸ ಒಂದು 2-3 ಇಕ್ಕೊಂಡಾರ. ಆಮೇಲೆ ಅವ್ರ ಮಕ್ಕಳಿಗೆ ವಾಪಸ್ ಕಳಿಸ್ಯಾರ. ಏನಂತ, ಅವ್ರು ಇನ್ನೂ ಪರ್ಮಿಷನ್ ಕೊಟ್ಟಿಲ್ರಿ ಎಸ್.ಟಿ. ಆಫೀಸ್ದಿಂದ, ನಿಮ್ಮ ಮಕ್ಕಳಿಗೆ ವಾಪಸ್ ಕರ್ಕೊಂಡು ಹೋಗ್ರಿ ಅಂತ ಹೇಳಿ. ನಾವು ಮತ್ತೆ ಪುನಃ ಎಸ್.ಟಿ. ಆಫೀಸ್ ಕೇಳಕ್ಕೆ ಹೋದೆವು. ಸರ್ ಯಾಕ್ರಿ ಹಿಂಗೆ ಕಲತಾರವರು ಕಡೇಳ ಗುರುಕುಲ್ದಾಗ ಅಂದ್ರೆ, ಇಲ್ರಿ ಅದ್ರೊಳಗೆ ಅದು ಕ್ಯಾನ್ಸಲ್ ಆಗ್ಯದ್ರಿ ಲಿಸ್ಟು, ಮತ್ತು ಸೆಕೆಂಡ್ ಲಿಸ್ಟ್ ಬಿಡದ್ದಾರಿ ಅಂತಂದ್ರೆ. ಸೆಕೆಂಡ್ ಲಿಸ್ಟ್ ಬಿಟ್ಟಾರ. ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿರಿ. ಯಾವತ್ತಪ್ಪ ಅಂತಂದ್ರೆ, ಸೆಕೆಂಡ್ ಲಿಸ್ಟು 5 ತಾರೀಕು 7ನೇ ಮನೆ, ಈ 5 ತಾರೀಕು ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡ್ಯಾರ. ಆ ಸೆಕೆಂಡ್ ಲಿಸ್ಟ್ ಒಳಗೆ ಏನು ಮಾಡ್ಯಾರ ಅಂದ್ರೆ, ಫಸ್ಟ್ ಲಿಸ್ಟ್ ಒಳಗೆ ಇರ್ತಕ್ಕಂಥ ಸುಮಾರು 20-22 ಜನರದ ಹೆಸರು ಕಟ್ ಮಾಡ್ಯಾರ. ಹೆಸರು ಫಸ್ಟ್ ಲಿಸ್ಟ್ ಒಳಗೆ ಹೆಸರು ಬಿಡುಗಡೆ ಮಾಡಿದ್ರಿ, ಸೆಕೆಂಡ್ ಲಿಸ್ಟ್ ಒಳಗೆ ಕಟ್ ಯಾಕೆ ಮಾಡಿದ್ರಿ ನೀವು ಅಂದ್ರೆ, ಅವು ಎರಡು ನಡ್ಬರ್ಕ್ ಏನು ನಿಮ್ಮಿಬ್ಬರು ನಡ್ಬರ್ಕ್ ವ್ಯವಹಾರ ಆಗ್ಯದ ಅಂದ್ರೆ, ಸುಮಾರು 86 ಮಾರ್ಕ್ಸ್ ಬಂದಿದ್ದಂಥ ವಿದ್ಯಾರ್ಥಿನಿಗೆ ಕ್ಯಾನ್ಸಲ್ ಮಾಡ್ಯಾರ. 83 ತೊಗೊಂಡಿದ್ದಂಥ ವಿದ್ಯಾರ್ಥಿಗೆ ಸೆಲೆಕ್ಟ್ ಮಾಡ್ಯಾರ. 80 ವಿದ್ಯಾರ್ಥಿ 80 ಮಾರ್ಕ್ಸ್ ತೊಗೊಂಡವ್ರಿಗೆ ಸೆಲೆಕ್ಟ್ ಮಾಡ್ಯಾರ. 86 ತೊಗೊಂಡಿನವ್ರಿಗೆ ಕ್ಯಾನ್ಸಲ್ ಮಾಡ್ಯಾರ. 86 ತೊಗೊಂಡವ್ರು ಫಸ್ಟ್ ಸೆಲೆಕ್ಟ್ ಮಾಡಿರು, ಸೆಕೆಂಡ್ ಲಿಸ್ಟ್ ಒಳಗೆ ಕ್ಯಾನ್ಸಲ್ ಮಾಡ್ಯಾರ. ಅಂದ್ರೆ ಇವು ಎರಡು ನಡ್ಬರ್ಕ್ ಏನು ವ್ಯವಹಾರ ಆಗ್ಯದ. ನಾ ಇಲ್ಲಿ DC ಆಫೀಸ್ಗೆ ಇವತ್ತೆಲ್ಲ ಪೇರೆಂಟ್ಸ್ ಮುಖಾಂತರ ಬಂದಿದ್ದೆವು. ನಮ್ದು ಇಲ್ಲಿ ಏನು ಮುದ್ದದ ಅಂತಂದ್ರೆ, ಮಾನ್ಯ ಜಿಲ್ಲಾಧಿಕಾರಿ ಅವರೇ, ಇವು ಎರಡು ನಡ್ಬರ್ಕ ವ್ಯವಹಾರ ಆಗ್ಯದ. ಲಂಚ ಪಡೆದಾರ ಅಧಿಕಾರಿಗಳು. ಒಂದು ಹೇಳಿ ನಿಮಗೆ ಬೇಕಾಯ್ತು ಅಂತಂದ್ರೆ, ನಾವು ಸಮಯ ಬಂತು ಅಂದ್ರೆ ನಿಮ್ಮನ್ನು ನಾವು ರೆಕಾರ್ಡಿಂಗ್ ಸುಧಾಕ್ ತಂದು ಕೊಡ್ತೀವಿ, ನೀವು ತಂದು ಕೊಡಂತಂದ್ರೆ. ಇದ್ರ ನಡ್ಬರ್ಕ ವ್ಯವಹಾರ ಆಗ್ಯದ. ಇಲ್ಲಿ ಎಲ್ಲ ಇರ್ತಕ್ಕಂಥವ್ರು ಬಡವ್ರ, ಸಿಂಗಲ್ ಪೇರೆಂಟ್ಸ್ ಇದ್ದನವ್ರ, ಸಿಂಗಲ್ ಫ್ಯಾಮಿಲಿ ಇದ್ದವ್ರಿಗೆ ಆಲ್ರೆಡಿ ಇವ್ರ ಮಕ್ಕಳಿಗೆ ಮತ್ತೊಂದು ಏನಪ್ಪ ಅಂದ್ರೆ, ಇವ್ರ ಮಕ್ಕಳಿಗೆ ನಮ್ಮದೇ ಇವ್ರೊಬ್ಬರು ಪೇರೆಂಟ್ಸು ಅವ್ರ ಮಗಳಿಗೆ ಮುರರ್ಜಿನೂ ಸೆಲೆಕ್ಟ್ ಆಗಿರು, ಕಡೇಳೂ ಸೆಲೆಕ್ಟ್ ಆಗಿರು. ಇವ್ರು ಏನು ಮಾಡ್ರು, ನನಗೆ ಇವ್ರ ತಮ್ಮ ನನ್ನ ಮಗಳಿಗೆ ಮುರರ್ಜಿನೂ ಸೆಲೆಕ್ಟ್ ಆಗ್ಯದ ಮತ್ತು ಕಡೇಳೂ ಸೆಲೆಕ್ಟ್ ಆಗ್ಯದ ಅಂದ್ರೆ, ಪೈಲೆ ತಂದು ಸ್ವೀಟ್ ತಿನ್ಸಂತಂದು ನನಗೆ ಅವ್ರು ತಂದು ಸ್ವೀಟ್ ತಿನ್ಸೋರು. ನಾ ಏನಂದ, ಮುರರ್ಜಿ ಬೇಡ, ಕಡೇಳ ಸಂಸ್ಥೆ ಚಂದದ ಅಲ್ಲೇ ಮಾಡ್ರಿ ಅಂದ್ರೆ, ಮುರರ್ಜಿ ಒಳಗೆ ಕ್ಯಾನ್ಸಲ್ ಮಾಡ್ಯಾರ. ಕ್ಯಾನ್ಸಲ್ ಮಾಡಿದ ಮೇಲೆ ಇಲ್ಲಿ ಕಡೇಳ ಗುರುಕುಲದಾಗ ಅಡ್ಮಿಷನ್ ಮಾಡ್ಯಾರ. ಮತ್ತು ಇವರು ಸೆಕೆಂಡ್ ಲಿಸ್ಟ್ ಒಳಗೆ ಇವ್ರದ್ದು ಹೆಸರು ಕ್ಯಾನ್ಸಲ್ ಮಾಡ್ಯಾರ. ಈಗ ಇವರು ಎಲ್ಲಿ ಅಡ್ಮಿಷನ್ ಮಾಡಬೇಕಪ್ಪ, ಇದಕ್ಕೆ ಹೊಣೆ ಯಾರು? ಈಗ ಅಲ್ಲೂ ಕ್ಯಾನ್ಸಲ್ ಐತಿ, ಇಲ್ಲೂ ಕ್ಯಾನ್ಸಲ್ ಐತೆ ಅಂದ್ರೆ ಇದಕ್ಕೆ ಹೊಣೆ ಯಾರು? ಮಾನ್ಯ ಜಿಲ್ಲಾಧಿಕಾರಿಗಳೇ, ಉನ್ನತ ಮಟ್ಟ ಶಿಕ್ಷಕರಿಗೆ ಉನ್ನತ ಮಟ್ಟದ ಅಧಿಕಾರಿಗಳು ನೀವು ಕರೆಸಿ ರಿವ್ಯಾಲ್ಯೂಯೇಷನ್ ಮಾಡಿಸ್ರಿ. ಮತ್ತೊಂದು ಸಲ ಇವರಿಗೆಲ್ಲ ಗರೀಬರು ಇದ್ದನವ್ರಿಗೆ ಪಾಪ ಅವ್ರು ಎಲ್ಲಿ ಬಸವ ಕಲ್ಯಾಣ ಎಲ್ಲ ಊರದು ಸುಮಾರು 80 ಕಿಲೋಮೀಟರ್ದಿಂದ ಅವರು ಇಲ್ಲಿಗೆ ಎಸ್.ಟಿ. ಆಫೀಸ್ ಕ್ಯಾಡೆಟ್ 3 ಸಲ ರೌಂಡ್ ಹೊಡೆದಾರ. ಸಿಂಗಲ್ ಪೇರೆಂಟ್ಸ್ ಇದ್ದೀನವ್ರ, ನಿಮ್ಗೆ ಏನಾದರೂ ಮಾನವೀಯತೆ ಅದ? ನೀವು ಎಸ್.ಟಿ. ಆಫೀಸ್ ಅಧಿಕಾರಿಗಳೇ, ನೀವು ಹೋದ್ರೆ ಒಂದು ಸಲನೂ ಸಿಕ್ಕಿಲ್ಲ. ನಾನೇ ಸುಮಾರು 4 ಸಲ ಬಂದಿದೆ ನಿಮ್ಮ ಆಫೀಸ್ಗೆ, ನೀವು ಒಂದು ಸಲ ನನಗೆ ಸಿಕ್ಕಿಲ್ಲ. ಅದು ನಾಡ ನೀವು ಆ ಅಧಿಕಾರಿ ಅವ್ರ ಹೆಸರು, ಅವ್ರ ಅಧಿಕಾರಿಗಳು ಅಲ್ಲಿ ಇರಲ್ಲೇ ರೀ. ಅವ್ರ ನಂಬರ್ ಕೊಡಂದ್ರೆ ಅಲ್ಲಿ ಇದನ್ನೋರು ಕೊಡಲ್ಲರು. ಇವ್ರು ಕೇಳ್ರಿ, ಅವ್ರು ಸುಳಿದ್ರೆ ಪೇರೆಂಟ್ಸ್ ಅವ್ರಿಗೆ ಅವ್ರ ಅಧಿಕಾರಿ ಯಾರನ್ನಂತೂ ಗೊತ್ತಿಲ್ಲ. ಅವ್ರಿಗೆ ನಾವು ಹೋದ್ರೆ ಇರಲ್ಲ ರೀ. ಅವರು ನಮಗೇನು ಒತ್ತಾಯ ಅಂತಂದ್ರೆ, ಇಲ್ಲಿ ನೀವು ಆಲ್ರೆಡಿ ಫಸ್ಟ್ ಲಿಸ್ಟ್ ಒಳಗೆ ಸೆಲೆಕ್ಟ್ ಮಾಡಿರಿ, ಸೆಕೆಂಡ್ ಲಿಸ್ಟ್ ಒಳಗೆ ಕ್ಯಾನ್ಸಲ್ ಮಾಡಿಕಿರಿ. ಅವ್ರದ್ದು ಅದು ಕ್ಯಾನ್ಸಲ್ ಯಾಕೆ ಮಾಡಿಕಿರಿ ಅಂತ ನಮ್ಗೆ ಗೊತ್ತಾಗಬೇಕು. ಮತ್ತು ನೀವು ಕ್ಯಾನ್ಸಲ್ ಮಾಡಿಕಿರಿ, ನಮಗೆ ಪರವಾಗಿದ್ದಿಲ್ಲ. ಇವರಿಗೆ ಬೇರೆ ಥಲ್ಲಿ ಸಿಕ್ಕಿತ್ತು ಆಲ್ರೆಡಿ ಮುರರ್ಜಿ ಒಳಗೆ, ಅಲ್ಲಿ ಇವ್ರು ಕ್ಯಾನ್ಸಲ್ ಮಾಡ್ಯಾರ. ಈಗ ಅಲ್ಲೂ ಕ್ಯಾನ್ಸಲ್ ಆಗ್ಯದ, ಇಲ್ಲೂ ಕ್ಯಾನ್ಸಲ್ ಆಗ್ಯದ. ಅದ್ರ ಸಲಿಂದ DC ಅವ್ರಿಗೆ ಮತ್ತೊಂದು ವಿನಂತಿ ಮಾಡ್ಕೊಳ್ತಿದ್ದೀನಿ, ಫಸ್ಟ್ ಏನು ಮಾಡಿರಿ ನೀವು ಅಂತಂದ್ರೆ, ರಿವ್ಯಾಲ್ಯೂಯೇಷನ್ ಮಾಡಿಸ್ರಿ, ಇವ್ರಿಗೆ ನ್ಯಾಯ ಒದಗಿಸ್ಕೊಡ್ರಿ. ಇಲ್ಲ ಅಂತಂದ್ರೆ ಮಾಣಿಕ್ ಪ್ರಭು ಒಳಗೆ ಟೋಟಲಿ ಕೋಟದ ತೊಗೊಂಡಿಲ್ಲ. ಮಾಣಿಕ್ ಪ್ರಭು ಒಳಗೆ ಕಡೇಳ ಗುರುಕುಲದಾಗ ಅಷ್ಟೇ ತೊಗೊಂಡ್ರಿ. ಈಗ ಏನು ಫಸ್ಟ್ ಲಿಸ್ಟ್ ಒಳಗೆ ಎಷ್ಟು ಮಂದಿ ಕ್ಯಾನ್ಸಲ್ ಆಗ್ಯದಲ್ಲ, ಅವರಿಗೆಲ್ಲ ಮಾಣಿಕ್ ಪ್ರಭು ಕೋಟದ ಕೊಡ್ರಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಿದ್ದೀನಿ ಅಷ್ಟೇ.